ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ನೀವೆಲ್ಲರೂ ಎದ್ದಿದ್ದೀರಾ? ದೇವರನ್ನು ಸ್ತುತಿಸಿ ಪ್ರಾರ್ಥಿಸಿ ವಾಕ್ಯ ಧ್ಯಾನಿಸುವುದಕ್ಕಾಗಿ ಈ ದಿನ ಸಿದ್ಧವಾಗಿದ್ದೀರಾ? ವರ್ಷದ ಅಂತ್ಯದಲ್ಲಿದ್ದೇವೆ ಪ್ರಿಯರೇ. ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾಗಿದೆ. ಹಬ್ಬದ ಸಡಗರ ಎಲ್ಲಿ ನೋಡಿದ್ರೂ ಕೂಡ ಈ ದಿನ ಸಡಗರ ನೋಡುತ್ತಾ ಇದ್ದೇವಲ್ಲವೇ? ಚರ್ಚಸ್ಗಳಲ್ಲಿ ಮೀಟಿಂಗ್ಸು, ಕ್ಯಾರಲ್ ರೌಂಡ್ಸ್ಗಳು, ಡಾನ್ಸ್ಗಳು, ಅದು ಇದು ಎಂಬುದಾಗಿ ನೋಡ್ತಿದ್ದೇವಲ್ಲವೇ? ವರ್ಷಾಂತ್ಯದಲ್ಲಿ ದೇವರೊಂದಿಗೆ ನಾವು ಸಮಾಧಾನಗೊಳ್ಳುವ ಸಮಯವಾಗಿದೆ ಮತ್ತು ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುವ ಸಮಯವಾಗಿದೆ. ಎಷ್ಟೇ ಕೆಲಸಗಳಿದ್ರೂ ಕೂಡ ಯೇಸುವಿನ ಪಾದದ ಬಳಿಯಲ್ಲಿ ಕೂತ್ಕೊಳ್ಳುವುದು ಬಹಳ ಅವಶ್ಯಕವಾಗಿದೆ ಪ್ರಿಯರೇ. ಬನ್ನಿರಿ, ಚಿಕ್ಕ ಪ್ರಾರ್ಥನೆಯೊಂದಿಗೆ ವಾಕ್ಯವನ್ನು ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಕೆಲಸ ಇರುವುದರಿಂದ ಪ್ರಾರ್ಥನೆಯನ್ನು ಬಿಡದೆ ಪ್ರಾರ್ಥನೆ ಮಾಡಿ ನಮ್ಮ ಪ್ರತಿ ಕೆಲಸದಲ್ಲಿ ಸಫಲತೆಯನ್ನು ಕಂಡು ಎಲ್ಲದರಲ್ಲಿ ನಿಮಗೆ ಮೊದಲನೇ ಸ್ಥಾನ ಕೊಡುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಈ ದಿನ ಬುಧವಾರ ಪ್ರಿಯರೇ. ಬುಧವಾರ ಅಂದ್ರೆ ಮಧ್ಯವಾರದ ಪ್ರಾರ್ಥನೆ ಕೂಟ ಇರುತ್ತೆ. ಅಂದರೆ ನಿಮ್ಮ ಸಭೆಗಳಲ್ಲಿ ಮಧ್ಯವಾರದ ಬೈಬಲ್ ಸ್ಟಡಿ ಆಗಲಿ ಇದ್ದಿರುತ್ತೆ ಅಲ್ಲವೋ? ಹಾಗೆಯೇ ಸಭೆಯಾಗಿ ಕೂಡಿ ನೀವು ಕೂಡ ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ. ಹೀಗೆ ಮಾಡುವುದರಿಂದ ಆತ್ಮೀಕವಾಗಿ ಎಷ್ಟೋ ಬಲ ಹೊಂದುವವರಾಗಿರ್ತೀರಿ. ವಾರಕ್ಕೆ ಕನಿಷ್ಠ 2 ಸಾರಿ ಆದರೂ ಪ್ರಾರ್ಥಿಸಬೇಕೆಂದು ದೇವರು ಹೇಳಿದ್ದಾರೆ. ಫರಿಸಾಯರ ನೀತಿಗಿಂತಲೂ ನಮ್ಮ ನೀತಿ ಹೆಚ್ಚಾಗಿರೋದಾದ್ರೆ ಫರಿಸಾಯರೇ ವಾರಕ್ಕೆ 2 ವರ್ತಿ ಪ್ರಾರ್ಥನೆ ಮಾಡುತ್ತಾರಲ್ಲವೇ? ನಾವಾದರೂ ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕಾಗುತ್ತದೆ ಅಲ್ಲವೇ? ಹಾಗಾಗಿ ಪ್ರಾರ್ಥನೆಯ ಪ್ರಾಮುಖ್ಯತೆ ಏನೆಂದು ನಾವು ಗ್ರಹಿಸಿಕೊಳ್ಳಬೇಕಾಗಿದೆ. ಪೌಲನು ಮಾಡಿರುವ ಪ್ರಾರ್ಥನೆಗಳು ಹೇಗಿವೆ ಎಂದು, ಈ ದಿನ ನಾವು ಮಾಡುವಂತಹ ಪ್ರಾರ್ಥನೆಗಳು, ಪಾಸ್ಟರ್ ಅವರು ಮಾಡುವ ಪ್ರಾರ್ಥನೆಗಳು ಹೇಗಿವೆ ಎಂದು ಪರಿಶೀಲಿಸಿಕೊಳ್ಳುವುದಾದರೆ ಬಹಳ ಬಾಧೆ ಅನಿಸುತ್ತೆ. ಈ ದಿನಮಾನಗಳಲ್ಲಿ ನಮ್ಮ ರೋಗವಾಸಿಯಾಗುವಂತೆ ಪ್ರಾರ್ಥನೆ ಮಾಡಿರಿ, ನಮ್ಮ ಭಾರ ಕಡಿಮೆಯಾಗುವಂತೆ ಪ್ರಾರ್ಥನೆ ಮಾಡಿ, ಸಾಲ ನೀಗುವಂತೆ ಪ್ರಾರ್ಥನೆ ಮಾಡಿ, ನಮಗೆ ಮದುವೆ ಆಗಬೇಕು, ನಮಗೆ ಮಕ್ಕಳಾಗಬೇಕು, ನಮ್ಮ ಪ್ರಯಾಣ ಮುಂದೆ ಸಾಗಬೇಕು, ನಾವು ಮನೆ ಕಟ್ಕೊಳ್ಬೇಕು, ವಾಹನ ಕೊಂಡುಕೊಳ್ಳಬೇಕು, ನಾವು ಹೊಲ ಕೊಂಡುಕೊಳ್ಳಬೇಕು ಎಂದು ಇಂತಹ ಪ್ರಾರ್ಥನೆ ಮನವಿಗಳಿಗಾಗಿಯೇ ಈ ದಿನ ಸೇವಕರು ಪ್ರಾರ್ಥನೆ ಮಾಡಬೇಕಾಗ್ತಿದೆ. ಇವುಗಳಿಗೋಸ್ಕರ ಕೂಡ ಪ್ರಾರ್ಥಿಸಬೇಕು. ಇವುಗಳಿಗಾಗಿ ಪ್ರಾರ್ಥಿಸುವಾಗ ಇವುಗಳ ವಿಷಯದಲ್ಲಿ ದೇವರು ಖಂಡಿತವಾಗಿ ನಮಗೆ ಉತ್ತರಿಸುತ್ತಾರೆ. ಆದರೆ ಮೊಟ್ಟಮೊದಲು ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಒಬ್ಬ ಅವಿಶ್ವಾಸಿ ದೇವರ ಬಳಿಗೆ ಬರುವುದಕ್ಕಾಗಿ, ಅವರ ನಂಬಿಕೆ ಬಲಗೊಳ್ಳುವುದಕ್ಕಾಗಿ ದೇವರು ಅವರಿಗಾಗಿ ಒಂದು ಅದ್ಭುತ ಮಾಡ್ತಾರೆ. ಅದು ರೋಗ ವಾಸಿ ಮಾಡುವ ವಿಷಯ ಆಗಿರ್ಬೋದು. ಅವರ ಕಷ್ಟಕಾಲದಲ್ಲಿ ದೇವರು ಸಹಾಯ ಮಾಡುವಂತಹ ಅದ್ಭುತ ಮಾಡಿದಾಗ ಅವರ ನಂಬಿಕೆ ಬಲಗೊಳ್ಳುತ್ತದೆ. ಆದರೆ ವಿಶ್ವಾಸಿಗಳೆಂದು ಹೇಳಿಕೊಳ್ಳುವ ನಾವು ಕೂಡ ಇನ್ನು ಸಣ್ಣ ಸಣ್ಣ ಆಶೀರ್ವಾದಗಳನ್ನೇ ಹುಡುಕಿಕೊಂಡು ಹೋಗುತ್ತಾ ಇರ್ತೇವಲ್ಲವೇ? ಆತ್ಮೀಕವಾದ ಆಳದಲ್ಲಿ ನಾವು ನಡೆಯದೇ ಇದ್ದರೆ, ಆತ್ಮಿಕ ತವಕವುಳ್ಳವರಾಗಿ, ಆತ್ಮ ಭಾರವುಳ್ಳವರಾಗಿ, ಆತ್ಮಗಳು ರಕ್ಷಿಸಲ್ಪಡಬೇಕೆಂಬ ಅಭಿಲಾಷೆ ಇಲ್ಲದವರಾಗಿರೋದಾದ್ರೆ ನಾವು ಕೂಡ ಹಸುಕೂಸುಗಳಂತೆಯೇ ಇರುತ್ತೇವೆ. ಪೌಲನು ಹೇಳ್ತಾನೆ, ಕಾಲವನ್ನು ನೋಡುವುದಾದರೆ ಈಗಾಗಲೇ ನೀವು ಬೋಧಕರಾಗಬೇಕಿತ್ತು, ಆದರೆ ನೀವು ಇನ್ನೂ ಹಸುಕೂಸುಗಳಂತಿದ್ದೀರಿ. ನಿಮಗೆ ಹಾಲು ಕೊಟ್ಟು ಪೋಷಿಸಬೇಕಾಗುತ್ತಾ ಇದೆ, ಆದರೆ ಬಲವಾದ ಆಹಾರ ನಿಮಗೆ ಬಡಿಸಲಿಕ್ಕಾಗ್ತಿಲ್ಲ. ಅಷ್ಟೇ ಅಲ್ಲವೋ, ಯಾವಾಗಲೂ ದೇವರ ಉಪಕಾರಕ್ಕಾಗಿ ಬೇಡಿಕೊಳ್ಳೋದಾದ್ರೆ ಮಗು ಅತ್ತಾಗೆಲ್ಲ ಹಾಲಿನ ಬಾಟಲ್ ಬಾಯಲ್ಲಿಟ್ಟಂತಿರುತ್ತೆ. ನಿಮ್ಮ ಆಶೀರ್ವಾದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೀರಿ ಎನ್ನುವಂತೆ ಅಲ್ಲದೆ ಆತ್ಮೀಕವಾಗಿ ಬಲಗೊಳ್ಳುವಂಥದ್ದು ಪೌಲನ ಹೃದಯದ ಅಭಿಲಾಷೆಯಾಗಿದೆ. ಒಂದು ಸಾರಿ ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ ಓದುತ್ತಿದ್ದೇನೆ ಕೇಳಿ. ಇದೊಂದು ಪ್ರಾರ್ಥನೆಯಾಗಿದೆ. ನೀವು ಶ್ರೇಷ್ಠವಾದ ಕಾರ್ಯಗಳು ಯಾವ್ಯಾವೆಂದು ವಿವೇಚಿಸುವವರಾಗಬೇಕೆಂತಲೂ, ವಿಶ್ವಾಸಿಗಳಾದ ನೀವು ಶ್ರೇಷ್ಠವಾದದ್ದು ಯಾವುದೆಂದು, ಅವಶ್ಯಕವಾದದ್ದು ಯಾವುದೆಂದು, ಅವಶ್ಯಕವಿಲ್ಲದ ಯಾವುದೆಂದು ನೀವು ತಿಳ್ಕೊಳ್ಳಬೇಕು. ಯೇಸು ಕ್ರಿಸ್ತನನ್ನು ಊಟ ಮಾಡುವುದಕ್ಕಾಗಿ ಕರೆದಿರುವಂತಹ ಮಾರ್ತಳು ಅಡಿಗೆ ಮನೆಗೆ ಹೋಗಿ ಆತನಿಗೋಸ್ಕರ ಅಡಿಗೆ ಮಾಡುವುದೇ ಕೆಲಸವಾಗಿ ಮಾಡಿಕೊಳ್ತಾಳೆ. ಆದರೆ ಯೇಸುವಿನ ಮಾತಿನ ಬೆಲೆಯನ್ನು ತಿಳ್ಕೊಂಡಿರುವಂತಹ ಮರಿಯಳು ಮೊದಲು ಆತನ ಪಾದದ ಬಳಿಯಲ್ಲಿ ಕೂತ್ಕೊಳ್ತಾಳೆ. ಮಾರ್ಥ ಮನಸ್ಸಲ್ಲಿ ಬೇಸರಗೊಂಡವಳಾಗಿ ಯೇಸುವಿನ ಬಳಿಗೆ ಹೇಳ್ತಾಳೆ, ನಾನು ಒಬ್ಬಳೇ ಕಷ್ಟಪಡ್ತಿದ್ದೇನೆ ಸ್ವಾಮಿ, ನಿನಗೆ ಚಿಂತೆ ಇಲ್ಲವೋ? ಮರಿಯಳು ಕೂಡ ನನಗೆ ಸಹಾಯ ಮಾಡಬೇಕು ಎಂದು ದೂರು ಕೊಟ್ಟಾಗ ಯೇಸು ಹೇಳ್ತಾರೆ, ಮಾರ್ತಾಳೆ ಮಾರ್ತಾಳೆ, ನೀನು ವಿಸ್ತಾರವಾದ ಕೆಲಸಗಳನ್ನಿಟ್ಕೊಂಡು ತೊಂದರೆಗೊಳಗಾಗಿದ್ದಿ. ಇದೇ ಪ್ರಿಯರೇ, ಈ ದಿನ ಅಂದರೆ ಈ ವರ್ಷಾಂತದಲ್ಲಿ ಬಹಳಷ್ಟು ಜನ ವಿಸ್ತಾರವಾದ ಕೆಲಸಗಳನ್ನಿಟ್ಕೊಂಡು ಮಾಡಬೇಕಾದಷ್ಟು ಪ್ರಾರ್ಥನೆಯನ್ನು ಮಾಡಲಾರದೆ ದೇವರಿಗೆ ಸಮಯ ಇಲ್ಲ ಎನ್ನುವಂಥದ್ದು ಸಾಧಾರಣ ಆಗ್ಬಿಟ್ಟಿದೆ. ನೀವು ಕೂಡ ಅಂತಹ ಪರಿಸ್ಥಿತಿಯಲ್ಲಿದ್ದೀರಾ? ಏನಂತೀರಿ? ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಪ್ರಾರ್ಥನೆ ಮಾಡುತ್ತಾ ಇದ್ದೀರಾ?
ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ ಸಮಯವನ್ನು ತೆಗೆಯುತ್ತಾ ಇದ್ದೀರಾ? ಆತ್ಮೀಕ ಜೀವಿತದಲ್ಲಿ ಅಭಿವೃದ್ಧಿಯಾಗಬೇಕೆಂದು ಆಶಿಸುತ್ತಾ ಇದ್ದೀರಾ? ಮಾಡ್ತಾಳೆ ವಿಸ್ತಾರವಾದ ಕೆಲಸ ಇಟ್ಕೊಂಡು ನೀನು ತೊಂದರೆಗೆ ಒಳಗಾಗಿದೆಯಾ? ಅವಶ್ಯಕವಾದದ್ದು ಒಂದೇ. ಏನದು? ಮರಿಯಳು ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತುಕೊಳ್ಳುತ್ತಾಳೆ. ಯೇಸುವಿನ ಪಾದದ ಬಳಿಯಲ್ಲಿ ಕೂತ್ಕೊಂಡು ಆತನ ವಾಕ್ಯ ಧ್ಯಾನಿಸುತ್ತಿರುವ ಸಮಯದಲ್ಲಿ, ಮೊಣಕಾಲೂರಿ ಆತನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವ ಸಮಯದಲ್ಲಿ ನಮಗೆ ಎಷ್ಟೋ ಮೇಲುಂಟಾಗುತ್ತದೆ, ನಮಗೆ ಎಷ್ಟೋ ಸಹಾಯ ಮಾಡುತ್ತದೆ ಎಂಬುದು ಗ್ರಹಿಸುವ ದಿನದಲ್ಲಿ ನಾವು ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡ್ತೇವೆ. ಅನೇಕ ಸಾರಿ ಹೇಳಿದ್ದೇನೆ, ಮಾರ್ಟಿನ್ ಲೂಥರ್ ಎಂಬ ಭಕ್ತನು ನನಗೆ ಬಹಳ ಕೆಲಸ ಇರೋದ್ರಿಂದ ನಾನು ಬಹಳತ್ತು ಪ್ರಾರ್ಥನೆ ಮಾಡಬೇಕನ್ನುತ್ತಾ ಇದ್ರಂತೆ. ಎಲ್ಲಾ ಕೆಲಸ ಕೈಗೂಡಬೇಕಾದರೆ, ಆ ಕೆಲಸ ಎಲ್ಲ ಸಫಲವಾಗಬೇಕಾದರೆ ನನ್ನ ಶಕ್ತಿಯಿಂದಲ್ಲ, ನನ್ನ ಬಲದಿಂದಲ್ಲ, ದೇವರ ಆತ್ಮನಿಂದಲೇ ನಡೆಯುತ್ತದಲ್ಲವೇ? ಆತನ ಸಹಾಯ ಕೋರಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ರು. ಎಷ್ಟೇ ಪ್ರಾರ್ಥನೆ ಇದ್ರೂ ಕೂಡ ಪ್ರಾರ್ಥಿಸುವುದನ್ನು ಬಿಡಬೇಡಿ. ದೇವರ ನೀತಿಯನ್ನು, ರಾಜ್ಯವನ್ನು ಮೊದಲು ಹುಡುಕಿರಿ, ಆಗ ನಿಮಗೆಲ್ಲವೂ ದೊರೆಯುತ್ತದೆ ಎಂದು ಯೇಸು ಹೇಳಿದ್ದಾರೆ. ಅದನ್ನೇ ಪೌಲನು ಹೇಳ್ತಿದ್ದಾನೆ. ನೀವು ಶ್ರೇಷ್ಠವಾದ ಕಾರ್ಯಗಳನ್ನು ವಿವೇಚಿಸುವವರಾಗಬೇಕೆಂತಲೂ, ನಿಮ್ಮ ಪ್ರೀತಿ ತಿಳುವಳಿಕೆಯಿಂದಲೂ, ಸಕಲ ವಿಧವಾದಂತಹ ಅನುಭವ ಜ್ಞಾನದಿಂದಲೂ ಕೂಡಿದಾಗಿದ್ದು ನಿಮ್ಮ ಪ್ರೀತಿ ಕುರುಡಾಗಿದೆ ಎಂದು ಕೆಲವರು ಹೇಳ್ತಾರೆ. ಪ್ರೀತಿ ಕುರುಡಾಗಿರೋದಿಲ್ಲ. ದೇವರ ಪ್ರೀತಿ ಬಹಳ ಚುರುಕಾಗಿರುವಂಥದ್ದಾಗಿದೆ, ಬಹಳ ನಿಜವಾಗಿರುವಂಥದ್ದಾಗಿದೆ. ಮಾತಿನಿಂದ, ನಾಲಿಗೆಯಿಂದ ತೋರಿಸುವಂಥದ್ದಲ್ಲ, ಕ್ರಿಯೆಯಲ್ಲಿ ತೋರಿಸುವಂಥದ್ದಾಗಿದೆ. ನೀವು ದೇವರನ್ನು ಪ್ರೀತಿಸುವ ವಿಷಯ ಆಗಿರಬಹುದು, ದೇವರ ನಾಮದಲ್ಲಿ ನೀವು ನೆರೆಯವರಿಗೆ ಪ್ರೀತಿಸುವ ವಿಷಯ ಆಗಿರಬಹುದು, ಮನುಷ್ಯರಿಗೋಸ್ಕರವೋ ಮನುಷ್ಯರನ್ನು ಮರಳುಗೊಳಿಸುವುದಕ್ಕೋಸ್ಕರವೋ ಅಲ್ಲ, ಆದರೆ ಒಂದು ಆತ್ಮ ಸಂಪಾದಿಸಬೇಕೆಂಬ ಆಸೆ ಉಳ್ಳವರಾಗಿರಬೇಕು. ಸಕಲ ವಿಧವಾದ ಅನುಭವ ಜ್ಞಾನ ಉಳ್ಳವರಾಗಿ ಇರಬೇಕು. ದೇವರ ಪ್ರೀತಿಯನ್ನು ನೀವು ಅನುಭವಿಸಿದಾಗ ತಾನೇ ನೀವು ಆ ಪ್ರೀತಿಯ ಕುರಿತು ಇತರರಿಗೆ ಹೇಳಬಲ್ಲಿರಿ. ಆತನು ಬಹಳ ದೊಡ್ಡ ದೇವರು, ಅನೇಕರಿಗೆ ಪ್ರೀತಿಸ್ತಾನೆಂದು ಹೇಳುವುದರಲ್ಲಿ ಏನು ಪ್ರಯೋಜನ? ಆತನು ದೊಡ್ಡ ದೇವರು ಅಂತೆ ಎಂದು ಹೇಳಿದ್ರೆ ಏನು ಪ್ರಯೋಜನ? ನನ್ನ ದೇವರು ಸಜೀವವುಳ್ಳಾತನು, ಆತನ ಪ್ರೀತಿ ಅಪಾರವಾದದ್ದೆಂದು ನಾನು ರುಚಿ ನೋಡಿದ್ದೇನೆ ಎಂದು ನೀವು ಹೀಗೆ ಹೇಳುವಂತಹ ಸ್ಥಿತಿಯಲ್ಲಿ ವಿಶ್ವಾಸಿಗಳಾಗಿರೋದಾದರೆ ಅನೇಕರು ಕ್ರಿಸ್ತನ ಪ್ರೀತಿಯನ್ನು ಗುರುತಿಸುತ್ತಾರೆ. ಸಕಲ ವಿಧವಾದ ಅನುಭವ ಜ್ಞಾನವುಳ್ಳದಾಗಿ, ಹಂತ ಹಂತವಾಗಿ ಅಭಿವೃದ್ಧಿ ಹೊಂದಿಕೊಳ್ಳಬೇಕೆಂಬುದಾಗಿ ಇರಬೇಕು. ಕ್ರೈಸ್ತಿಯ ಜೀವಿತ ಹಂತ ಹಂತವಾಗಿ ಕೆಳಮಟ್ಟಕ್ಕೆ ಬರೋದಲ್ಲ, ಅಭಿವೃದ್ಧಿ ಹೊಂದುವಂಥದ್ದಾಗಿದೆ. ಬಹಳಷ್ಟು ಜನ ಆತ್ಮದಲ್ಲಿ ಪ್ರಾರಂಭಿಸಿ ಶಾರೀರಿಕವಾಗಿ ಕೆಳಮಟ್ಟಕ್ಕಿಳಿಯುತ್ತಾರೆ. ಗಲತೆ ಸಭೆಗೆ ಇದನ್ನೇ ಯೇಸು ಹೇಳ್ತಾರೆ. ಆರಂಭದಲ್ಲಿ ಅನುದಿನದ ಧ್ಯಾನಕ್ಕಾಗಿ ನೀವು ಎಷ್ಟೋ ಆಸೆಯಿಂದ ಕಾದು ಎದುರು ನೋಡ್ತಾ ಇದ್ದೀರಲ್ಲವೇ? ಈಗ ಹೇಗಿದೆ ಎಂದು ನೀವೇ ಹೇಳಬೇಕು. ವಾಕ್ಯ ಕೇಳದೇ ಇದ್ರೆ ಆ ದಿನ ನನಗೆ ಒಂಥರ ಇರುತ್ತೆ ಎಂಬುದಾಗಿ ಎಂದು ಹೇಳುವಂಥವರಾಗಿದ್ದೀರಾ? ವಾಕ್ಯ ಧ್ಯಾನ ಮಾಡದೆ ನನ್ನ ದಿನದ ಕೆಲಸ ಆರಂಭಿಸುವಾಗ ನನಗೆ ನಷ್ಟ ಉಂಟಾಗುತ್ತಿದೆ, ಅಪಜಯ ಉಂಟಾಗ್ತಿದೆ ಎಂದು ಹೇಳುತ್ತಾ ಇದ್ದೀರಾ? ಇವಾಗ್ಲೂ ಕೂಡ ನೀವು ಗಮನಿಸಿ, ದೇವರೊಂದಿಗೆ ಪ್ರಾರಂಭಿಸಿದ ದಿನ ಆಶೀರ್ವದಿಸಲ್ಪಡುತ್ತೆ. ನೀವು ಮಾಡುವ ಕೆಲಸವೆಲ್ಲ ಸಫಲವಾಗುತ್ತದೆ. ಅನವಶ್ಯಕವಾದ ನಷ್ಟಗಳು, ಕಷ್ಟಗಳು ಇರೋದಿಲ್ಲ. ನಾವು ಹೊಸ ವರ್ಷ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ತೀರ್ಮಾನ ತೆಗೆದುಕೊಳ್ಳಿರಿ. ಇಂದಿನಿಂದಲೇ ನಾನು ಎದ್ದ ತಕ್ಷಣವೇ ದೇವರೊಂದಿಗೆ ಮಾತನಾಡಲಾರದೆ ಬೇರೆ ಯಾವ ಮನುಷ್ಯರೊಂದಿಗೆ ಮಾತಾಡೋದಿಲ್ಲ. ದೇವರ ವಾಕ್ಯ ಓದಲಾರದೆ ಯಾವ ವಾಟ್ಸಪ್ ಮೆಸೇಜ್ಗಳು, ಯಾವ ಬೇರೆ ಪುಸ್ತಕಗಳನ್ನು ಓದುವುದಿಲ್ಲ. ಅವುಗಳನ್ನು ನೋಡೋದಿಲ್ಲ, ಕೇಳೋದಿಲ್ಲ, ಓದೋದಿಲ್ಲ. ದೇವರೊಂದಿಗೆ ಪ್ರಾರಂಭಿಸುತ್ತೇನೆ, ದಿನವಿಡೀ ಆಶೀರ್ವದಿಸಲ್ಪಡುತ್ತೇನೆ ಎಂಬುದನ್ನು ನೀವು ಪ್ರಯತ್ನಿಸಿ ನೋಡಿ. ಎಷ್ಟು ಅದ್ಭುತ ನಿಮ್ಮ ಜೀವಿತದಲ್ಲಿ ಕಾಣ್ತೀರಿ. ನೀವು ಹಂತ ಹಂತವಾಗಿ ಅಭಿವೃದ್ಧಿ ಆಗಬೇಕು, ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಹೊಂದಬೇಕು. ಬಹಳಷ್ಟು ಜನ ಕೆಳಮಟ್ಟಕ್ಕಿಳಿದು ಹೋಗ್ತಿದ್ದಾರೆ ಈ ಅಂತ್ಯ ದಿನಮಾನಗಳಲ್ಲಿ. ಇವು ಅಪಾಯಕರವಾದ ದಿನಮಾನಗಳಾಗಿವೆ. ನಂಬಿಕೆ ಕಂಡುಕೊಳ್ಳಲಾರದ ಪರಿಸ್ಥಿತಿಗಳಿವೆ. ಪ್ರೀತಿ ಆರಿ ಹೋಗುವ ದಿನಮಾನಗಳಾಗಿವೆ. ಅದಕ್ಕಾಗಿ ಯೇಸುವನ್ನು ಇನ್ನೂ ಗಟ್ಟಿಯಾಗಿ ಹಿಡ್ಕೊಳ್ಬೇಕು, ಇನ್ನೂ ಯೇಸುವಿನ ನಿಕಟತೆಗೆ ಸೇರಬೇಕು. ಲೋಕ ನಮ್ಮನ್ನು ಆಕರ್ಷಿಸುತ್ತಾ ಇರುತ್ತೆ. ಸೈತಾನನು ನಮ್ಮನ್ನು ಹಿಂದಕ್ಕೆ ಸೆಳೆಯುತ್ತಿರುವಾಗ ಯೇಸುವನ್ನು ಬಿಟ್ಟು ದೂರ ಹೋಗುವುದಾದರೆ ನಮ್ಮ ಸ್ಥಿತಿ ಅಧೋಗತಿಯಾಗುತ್ತೆ. ಯೇಸುವನ್ನು ಹಿಡ್ಕೊಂಡಿರುವಾಗ ಆತನ ಬೇಲಿ ನಿಮ್ಮ ಸುತ್ತಲೂ ಇರುವುದರಿಂದ ಹಂತ ಹಂತವಾಗಿ ನೀವು ಅಭಿವೃದ್ಧಿ ಹೊಂದುತ್ತೀರಿ. ಹಂತ ಹಂತವಾಗಿ ಅಭಿವೃದ್ಧಿ ಹೊಂದುತ್ತಾ ಇರುವ ಹಾಗೆ ದೇವರಿಗೆ ಮಹಿಮೆಯೂ ಸ್ತೋತ್ರವೂ ಉಂಟಾಗಲಿ. ನಾವು ಅಭಿವೃದ್ಧಿ ಹೊಂದುತ್ತಾ ಇರುವಾಗ ದೇವರ ನಾಮಕ್ಕೆ ಮಹಿಮೆಯುಂಟಾಗುತ್ತದೆ. ಯೇಸುವನ್ನು ನಂಬಿದ್ದಕ್ಕೆ ಏನಾಯ್ತು ನಿಮ್ಮ ಬದುಕು ಎಂದು ಬೇರೆಯವರಿಂದ ಅನಿಸಿಕೊಳ್ಳುವುದರಿಂದ ದೇವರ ನಾಮಕ್ಕೆ ಅವಮಾನ ತರುತ್ತೀರಿ. ಯೇಸುವನ್ನು ನಂಬಿದ್ದಕ್ಕೆ ಅವರು ಹೇಗೆ ಅಭಿವೃದ್ಧಿ ಆಗ್ತಿದ್ದಾರೆ ಅನ್ನುವಾಗ ದೇವರ ನಾಮಕ್ಕೆ ಮಹಿಮೆ ಆಗುತ್ತೆ. ನಾವು ಯೇಸುವನ್ನು ಅರಿತುಕೊಂಡಾಗ ನಾವು ನಮ್ಮ ಸ್ವಂತ ಸೊತ್ತಲ್ಲ. ನಮಗೇನೇ ಆಗುವಾಗ ಅದರಿಂದ ಯೇಸುವಿಗೆ ಒಂದು ದುಃಖಾದರೂ ಆಗುತ್ತೆ, ಇಲ್ಲವೇ ಮಹಿಮೆ ಆದರೂ ತರುತ್ತೆ. ಯೇಸುವನ್ನು ದುಃಖಪಡಿಸುವಂತವರಾಗಿದ್ದೇವೋ ಇಲ್ಲವೇ ನಮ್ಮ ಬದುಕಿನ ಮೂಲಕ ಯೇಸುವನ್ನು ಮಹಿಮೆ ಪಡಿಸುವವರಾಗಿದ್ದೇವೋ ಎಂಬುದನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ಅದಕ್ಕೋಸ್ಕರ ಪ್ರಾರ್ಥಿಸಬೇಕು. ಒಬ್ಬ ದೈವ ಸೇವಕನ ಸಭಾ ಸೇವೆ ಅಭಿವೃದ್ಧಿ ಆಗುವುದು ಅಂದರೆ ಕೇವಲ ನಂಬರ್ ಹೆಚ್ಚಾಗುವಂಥದ್ದಲ್ಲ ಪ್ರಿಯರೇ.
ಸಭೆ ದೊಡ್ಡದಾಗುವುದು ಅಂದ್ರೆ ಆದಾಯ ಹೆಚ್ಚಾಗುವಂಥದ್ದಲ್ಲ ಪ್ರಿಯರೇ. ಆಧ್ಯಾತ್ಮಿಕವಾದ ಆಳದಲ್ಲಿ ವಿಶ್ವಾಸಿಗಳನ್ನು ನಾನು ನಡೆಸುತ್ತಾ ಇದ್ದೇನೋ ಇಲ್ಲವೋ, ವಿಶ್ವಾಸಿಗಳು ನಂಬಿಕೆಯ ವೀರರಾಗಿ ಮಾರ್ಪಡುತ್ತಿದ್ದಾರೋ ಇಲ್ಲವೋ, ಪರಿಶುದ್ಧ ಜೀವಿತ ಜೀವಿಸುತ್ತಿದ್ದಾರೋ ಇಲ್ಲವೋ, ಕರ್ತನನ್ನು ಮಹಿಮೆ ಪಡಿಸುತ್ತಿದ್ದಾರೋ ಇಲ್ಲವೋ ಎಂಬುದನ್ನು ಗುರುತಿಸಿ ಪ್ರಾರ್ಥಿಸುವಂತಹ ಅವಶ್ಯಕತೆ ಎಷ್ಟೋ ಹೆಚ್ಚಾಗಿದೆ. ಎಷ್ಟು ಒಳ್ಳೆ ಪ್ರಾರ್ಥನೆ ಮಾಡುತ್ತಾನೆ ನೀವೇ ನೋಡಿ. ಇದರಿಂದ ದೇವರಿಗೆ ಮಹಿಮೆಯಾಗುವ ಹಾಗೆ ನೀವು ಯೇಸು ಕ್ರಿಸ್ತನ ಮೂಲಕ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿರಿ. ಫಲವಿಲ್ಲದ ಕ್ರೈಸ್ತಿಯ ಜೀವಿತ ಪ್ರಯೋಜನ ಇಲ್ಲದಾಗಿದೆ ಪ್ರಿಯರೇ. ಯೇಸು ಹೇಳ್ತಾರೆ, ಯಾಕೆ ಈ ಮರ 3 ವರ್ಷದಿಂದ ಹೀಗಿದೆ, ಇದಕ್ಕೆ ಫಲವಿಲ್ಲ, ಇದನ್ನು ಕಡಿದು ಹಾಕಿ ಅನ್ನುತ್ತಾರಲ್ಲವೇ? 3 ವರ್ಷ ಆಯಿತು ನೀವು ಕೂಡ ಯೇಸುವನ್ನು ನಂಬಿ, 30 ವರ್ಷಗಳಾಯಿತು ಯೇಸುವನ್ನು ಅರಿತುಕೊಂಡು ಎಂದು ಹೇಳುವವರಲ್ಲಿ ಆತ್ಮನ ಫಲಗಳಿವೆಯಾ? ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ಸಾತ್ವಿಕತ್ವ, ಹಾಗೆಯೇ ನಂಬಿಕೆ, ಉಪಕಾರ, ಸ್ವನಿಯಂತ್ರಣ ಎನ್ನುವಂಥವುಗಳು ಇವೆಯಾ? ಮಾರ್ಪಡುವಿಕೆ ಇಲ್ಲದ ಕ್ರೈಸ್ತನು ಫಲವಿಲ್ಲದ ಕ್ರೈಸ್ತನಾಗಿರುತ್ತಾನೆ. ಪೌಲನು ಹೇಳ್ತಾನೆ, ನೀವು ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿರಬೇಕೆಂದು. ಏನಂತೆ? ನೀತಿ ಫಲದಿಂದ ತುಂಬಿದವರಾಗಿ ಕ್ರಿಸ್ತನು ಬರೋಣದ ದಿನದವರೆಗೂ ನಿಷ್ಕಪಟಿಗಳಾಗಿ ನಿರ್ದೋಷಿಗಳಾಗಿಯೂ ಇರಬೇಕೆನ್ನುವುದು ಬಯಸುತ್ತಾನೆ. ಆತನ ಬರೋಣದವರೆಗೂ ಕ್ರೈಸ್ತರ ಭಕ್ತಿ 3 ದಿನದಲ್ಲ ಪ್ರಿಯರೇ. ಪ್ರಾರಂಭ ಚೆನ್ನಾಗಿದೆ, ಅಂತ್ಯ ಹೇಗಿರುತ್ತೆ ಎಂದು ಪರಿಶೀಲಿಸಿಕೊಳ್ಳಬೇಕು. ಆತ್ಮಿಕವಾಗಿ ಮುಂದೆ ಸಾಗುತ್ತಾ ಇದ್ದೇವೋ ಇಲ್ಲವೇ ಯಥಾಸ್ಥಿತಿಯಲ್ಲಿ ಬಿದ್ದವರಾಗಿಯೇ ಇದ್ದೇವೋ? ಅನೇಕರು ಆತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿ ಹೊಂದಲಾರದವರಾಗಿರೋದ್ರಿಂದ ಭೂಸಂಬಂಧವಾದವುಗಳ ಮೇಲೆಯೇ ಅವರು ತಮ್ಮ ಮನಸ್ಸನ್ನು ಇಡುತ್ತಾ ಇದ್ದಾರೆ. ಪೌಲನ ಉನ್ನತವಾದ ಪ್ರಾರ್ಥನೆಗಳನ್ನು ನೋಡಿರಿ. ನಂಬಿಕೆಯಲ್ಲಿ ಸ್ಥಿರಗೊಳ್ಳಬೇಕೆಂದು, ಬಲಗೊಳ್ಳಬೇಕೆಂದು, ನೀವು ದೇವರನ್ನು ಮಹಿಮೆ ಪಡಿಸಬೇಕೆಂದು, ನಿಮ್ಮ ಜೀವಿತದ ಮೂಲಕ ದೇವರ ನಾಮ ಮಹಿಮೆ ಉಂಟಾಗಬೇಕೆಂದು, ನೀವು ಕರ್ತನ ಬರೋಣದವರೆಗೂ ನಿಷ್ಕಪಟಿಗಳಾಗಿಯೂ ನಿರ್ದೋಷಿಗಳಾಗಿಯೂ ಒಳ್ಳೆ ಮನಸ್ಸಾಕ್ಷಿಯನ್ನು ಕಾಪಾಡಿಕೊಳ್ಳಬೇಕೆಂದು ಪ್ರಾರ್ಥಿಸುತ್ತೇನೆ ಅನ್ನುತ್ತಾನೆ. ನಮಗೋಸ್ಕರ ನಾವು ಪ್ರಾರ್ಥಿಸಿಕೊಳ್ಳಬೇಕು, ಇತರರಿಗಾಗಿ ಪ್ರಾರ್ಥಿಸಬೇಕು. ಹಾಗೆ ಒಬ್ಬ ದೈವ ಸೇವಕನು ತಾನು ಬೋಧಿಸುವಂತಹ ಮನುಷ್ಯರಿಗೋಸ್ಕರ, ಸಭೆಗೋಸ್ಕರ ಹೇಗೆ ಪ್ರಾರ್ಥಿಸಬೇಕೆಂಬುದನ್ನು ನಾವು ಕಲಿತುಕೊಳ್ಳಬೇಕು. ಮತ್ತೊಮ್ಮೆ ಓದುತ್ತೇನೆ ಕೇಳಿ. ನಿಮ್ಮ ಪ್ರೀತಿ ತಿಳುವಳಿಕೆಯಿಂದಲೂ ಸಕಲ ವಿಧವಾದ ಅನುಭವ ಜ್ಞಾನದಿಂದಲೂ ಕೂಡಿದ್ದಾಗಿಯೂ ಹಂತ ಹಂತವಾಗಿ ಅಭಿವೃದ್ಧಿ ಹೊಂದುವಂಥದ್ದಾಗಿಯೂ ಇರಬೇಕು. ಇದರಿಂದ ದೇವರಿಗೆ ಮಹಿಮೆಯೂ ಸ್ತೋತ್ರವೂ ಉಂಟಾಗುವ ಹಾಗೆ ಯೇಸು ಕ್ರಿಸ್ತನ ಮೂಲಕ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿಯೂ ಕ್ರಿಸ್ತನ ಬರೋಣದ ದಿನದವರೆಗೂ ನಿಷ್ಕಪಟಿಗಳಾಗಿಯೂ ನಿರ್ದೋಷಿಗಳಾಗಿಯೂ ಇರಬೇಕೆಂತಲೂ ಪ್ರಾರ್ಥಿಸುತ್ತೇನೆ ಅನ್ನುತ್ತಾನೆ. ಪ್ರಾರ್ಥನೆ ಅನ್ನುವಾಗ ನಮ್ಮ ಕೋರಿಕೆಗಳೆಲ್ಲ ದೇವರಿಗೆ ಹೇಳಿಕೊಳ್ಳುವುದಲ್ಲ ಪ್ರಿಯರೇ. ನಮ್ಮ ಅವಶ್ಯಕತೆಗಳೆಲ್ಲ ದೇವರ ಮುಂದೆ ಇಡೋದಲ್ಲ. ಆಧ್ಯಾತ್ಮಿಕವಾಗಿ ನಿಮ್ಮ ಸಾರೂಪ್ಯಕ್ಕೆ ನನ್ನನ್ನು ಮಾರ್ಪಡಿಸಿರಿ ದೇವರೇ. ಫಲಭರಿತವಾದ ಜೀವಿತ ನನಗೆ ದಯಪಾಲಿಸಿರಿ. ನಿಮ್ಮೊಂದಿಗೆ ಕಾಲ ಕಳೆಯುವ ಅನುಭವ ಜ್ಞಾನ ನನಗೆ ದಯಪಾಲಿಸಿರಿ. ನಿಮ್ಮಂತೆಯೇ ನಿಮ್ಮ ಹೋಲಿಕೆಗೆ ಸರಿಯಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿರಿ. ನನ್ನ ಪಾಪಗಳನ್ನು ಜಯಿಸುವುದಕ್ಕಾಗಿ ಸಹಾಯ ಮಾಡಿರಿ. ಸೈತಾನನನ್ನು ಜಯಿಸುವುದಕ್ಕಾಗಿ ಸಹಾಯ ಮಾಡಿರಿ. ಆತ್ಮಗಳನ್ನು ಸಂಪಾದಿಸುವುದಕ್ಕಾಗಿ ಸಹಾಯ ಮಾಡಿರಿ. ಪರಿಪೂರ್ಣರನ್ನಾಗಿ ಮಾಡಿರಿ, ಪರಿಶುದ್ಧರನ್ನಾಗಿ ಮಾಡಿರಿ ಎಂಬ ಪ್ರಾರ್ಥನೆಗಳು, ಮೊರೆಗಳು ನಮ್ಮ ಹೃದಯದೊಳಗಿಂದ ಬಂದವುಗಳಾಗಿ ಮೊರೆ ಇಡುವಾಗ ನಾವು ಕೂಡ ದೇವರಿಗೆ ಇಷ್ಟಕರವಾಗಿಯೂ ಪರಿಶುದ್ಧರಾಗಿಯೂ ಕರ್ತನ ಬರೋಣದವರೆಗೂ ನಿಲ್ಲುವಂಥವರಾಗಿಯೂ ವಿಶ್ವಾಸಿಗಳಾಗಿಯೂ ನಿರ್ದೋಷಿಗಳಾಗಿಯೂ ನಿಷ್ಕಪಟಿಗಳಾಗಿಯೂ ಉಳ್ಕೊಳ್ಳುತ್ತೇವೆ. ಎಷ್ಟೋ ದಿನಮಾನಗಳಿಂದ ಪ್ರತಿದಿನ ಈ ಅನುದಿನದ ಧ್ಯಾನ ನೀವು ವೀಕ್ಷಿಸುತ್ತಾ ಇದ್ದೀರಲ್ಲವೇ? ಈ ಅನುದಿನದ ಧ್ಯಾನದಲ್ಲಿ ವಾಕ್ಯ ಸಾರುತ್ತಾ ನಿಮ್ಮೆಲ್ಲರಿಗೆ ಎಷ್ಟೋ ಆತ್ಮೀಕವಾಗಿ ಬಲ ಪಡಿಸುತ್ತಾ ಇದ್ದೇವಲ್ಲವೇ? ಇದೆಲ್ಲದಕ್ಕೆ ಕಾರಣ ಹೇಗಾದರೂ ಮಾಡಿ ಕೆಲವರನ್ನು ರಕ್ಷಣೆಗೆ ನಡೆಸಬೇಕೆಂದು, ದೇವರ ವಾಕ್ಯದಿಂದ ಪ್ರತಿಯೊಬ್ಬರನ್ನು ಸರಿಯಾದ ದಾರಿಯಲ್ಲಿ ನಡೆಸಬೇಕೆಂದು, ಕರ್ತನ ಬರೋಣದವರೆಗೂ ಸಿದ್ಧಗೊಳ್ಳಬೇಕೆಂದು, ನಶಿಸುವ ಆತ್ಮಗಳನ್ನು ಸಂಪಾದಿಸಬೇಕೆಂದು ಇಷ್ಟೆಲ್ಲ ಪ್ರಯಾಸ ಪಡುತ್ತಿದ್ದೇವೆ. ಹಾಗಾಗಿ ದೇವರೊಂದಿಗೆ ನೀವು ಕೂಡ ಸಮಯ ಕಳೆಯಿರಿ, ದೇವರಿಗೆ ಪ್ರಾಧಾನ್ಯತೆ ಕೊಡಿರಿ. ಈ ದಿನ ಸಾಯಂಕಾಲ ನಿಮ್ಮ ಸಭೆಯಲ್ಲಿರುವ ಮಧ್ಯವಾರದ ಕೂಟದಲ್ಲಿ ಒಟ್ಟಿಗೆ ಸೇರಿ ಪ್ರಾರ್ಥಿಸಿರಿ. ತಪ್ಪದೇ ನಿಮ್ಮ ಸಭೆಯಲ್ಲಿ ನಡೆಯುವ ಪ್ರಾರ್ಥನಾ ಕೂಟಗಳಲ್ಲಿ ಮಿಸ್ ಮಾಡದೆ ಪಾಲ್ಗೊಳ್ಳುವವರಾಗಿರಿ. ಈ ಅನುದಿನದ ಧ್ಯಾನ ನಿಮಗೆ ಎಷ್ಟೋ ಆಧ್ಯಾತ್ಮಿಕವಾಗಿ ಬಲಗೊಳ್ಳುವಂತೆ ಸಹಾಯ ಮಾಡ್ತಿದೆ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮಗೆ ಯಾವಾಗಲೂ ಕೆಲಸಗಳಿವೆ. ಎಲ್ಲಿಗೆ ಹೋದರೂ ಕೂಡ ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೇವೆ. ವಿಸ್ತಾರವಾದ ಕೆಲಸಗಳನ್ನಿಟ್ಟುಕೊಂಡು ತೊಂದರೆಗೊಳಗಾಗ್ತಿದ್ದೇವೆ. ಅನೇಕ ಸಾರಿ ನಮ್ಮನ್ನು ನಾವೇ ನಷ್ಟಪಡಿಸಿಕೊಳ್ಳುತ್ತಿದ್ದೇವೆ. ನಿಮ್ಮೊಂದಿಗೆ ನಾವು ಇರುವುದಾದರೆ ನಿನ್ನ ಕೆಲಸ ಭಾರವನ್ನೆಲ್ಲ ಯೆಹೋವನ ಮೇಲೆ ಹಾಕು ಎಂದು ವಾಕ್ಯ ಹೇಳಿದ ಪ್ರಕಾರ ನಿಮ್ಮ ಕೆಲಸ ನಾವು ಮಾಡುವುದಾದರೆ, ನಿಮ್ಮ ಸನ್ನಿಧಿಯಲ್ಲಿ ನಾವಿರೋದಾದರೆ ನಮ್ಮ ಕೆಲಸ ನೀವು ಮಾಡುವವರಾಗಿದ್ದೀರಿ ಎಂಬುದಾಗಿ ನಾವು ಆಧ್ಯಾತ್ಮಿಕವಾಗಿ ಬಲಗೊಳ್ಳುವುದಾದರೆ ಶಾರೀರಿಕ ಕಾರ್ಯಗಳನ್ನು ಜಯಿಸುವವರಾಗಿರುತ್ತೇವೆ, ಸೈತಾನ ಶೋಧನೆಗಳನ್ನು ಜಯಿಸುವವರಾಗಿರುತ್ತೇವೆ ಎಂದು ಗುರುತಿಸುವ ಹಾಗೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ.
ಪ್ರತಿದಿನ ಲೈವ್ ಆಗಿ ಅನುದಿನದ ಧ್ಯಾನ ಎಷ್ಟೋ ದಿನಗಳಿಂದ ವಾಕ್ಯ ಕೇಳುವಂಥವರನ್ನು ಆಧ್ಯಾತ್ಮಿಕ ವೀರರನ್ನಾಗಿ ಮಾರ್ಪಡಿಸಿರಿ. ಅನುಭವ ಜ್ಞಾನದಿಂದ ತುಂಬಿದವರಾಗಿ, ಕ್ರಿಸ್ತನ ಪ್ರೀತಿಯಲ್ಲಿ ಅನುಭವಸ್ಥರಾಗಿ, ಕರ್ತನ ಬರೋಣದವರೆಗೂ ನಿರ್ದೋಷಿಗಳಾಗಿಯೂ ನಿಷ್ಕಪಟಿಗಳಾಗಿಯೂ ಇರುವ ಹಾಗೆ ಸಹಾಯ ಮಾಡಿರಿ. ನೀವು ಬಂದಾಗ ಎತ್ತಲ್ಪಡುವ ಮೊದಲಿಗಿತ್ತಿಯಾಗಿ ಇರುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ನಿಮ್ಮ ಪ್ರಾರ್ಥನೆಯ ಮನವಿಗಳನ್ನು, ನಿಮ್ಮ ಆತ್ಮಿಕ ಜೀವಿತಕ್ಕೆ ಸಂಬಂಧಪಟ್ಟಂತಹ ಅವಶ್ಯಕತೆಗಳನ್ನು ಕೂಡ ತಿಳಿಯಪಡಿಸಿರಿ. ನಿಮಗಾಗಿ ವಿಜ್ಞಾಪನೆ ಮಾಡ್ತೇವೆ. 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಮಾಡಿರಿ. ಹೊರದೇಶದಿಂದಲೂ ವೀಕ್ಷಿಸುತ್ತಿರುವುದಾದರೆ ಅದೇ ನಂಬರಿಗೆ ದಯವಿಟ್ಟು ವಾಟ್ಸಪ್ ಅನ್ನು ಕಳಿಸಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ, ಅವಾಗಲೇ ಅದ್ಭುತವನ್ನು ಕಾಣಬಲ್ಲಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದ ಲೈವ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ಇರಲಿ.